ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ ಎಲ್ಲ ಕ್ರಿಕೆಟ್ ಲವರ್ಸ್ಗೂ ನಾಳೆ ನಡೆಯುವಂಥ ಮ್ಯಾಚ್ ಬಗ್ಗೆನೇ ಒಂದು ಸ್ವಲ್ಪ ಕನ್ಫ್ಯೂಷನ್. ಯಾಕಂತ ಹೇಳಿದ್ರೆ ವೆಸ್ಟ್ ಇಂಡೀಸ್ ದೇ ನೆವರ್ ಲಾಸ್ಟ್ ಅ ಸಿಂಗಲ್ T20 ಮ್ಯಾಚಸ್ ಇನ್ ಕಲ್ಕತ್ತಾ. ಹೀಗೆ ಎಲ್ಲರೂ ಅಂದ್ಕೊಂಡಿರ್ತಾರೆ. ಈವನ್ ನಿಮಗೆ ನೋಡ್ತಿರುವಂಥ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಅಥವಾ ಕ್ರಿಕೆಟಿನ ಬಗ್ಗೆ ಬರುವಂಥ ಆರ್ಟಿಕಲ್ ಆಗಿರ್ಬೋದು, ಇಲ್ಲ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು, ಇದನ್ನೇ ಹೇಳ್ತಾ ಇರ್ತದೆ. ವೆಸ್ಟ್ ಇಂಡೀಸ್ ದೇ ನೆವರ್ ಲಾಸ್ಟ್ ಅ ಸಿಂಗಲ್ ಗೇಮ್ ಇನ್ ಕಲ್ಕತ್ತಾ ಅಂತ. ಎಕ್ಸಾಕ್ಟ್ಲಿ ಅವರು 3 ಮ್ಯಾಚ್ ಆಡಿದ್ದಾರೆ. 3 ಮ್ಯಾಚನ್ನು ಇಲ್ಲಿ ಕಲ್ಕತ್ತಾದಲ್ಲಿ ವಿನ್ ಆಗಿದ್ದಾರೆ. ಇದು ನಿಜವಾಗ್ಲೂ ಅವರಿಗೆ ಲಕ್ಕ ಅಥವಾ ಇಟ್ಸ್ ಜಸ್ಟ್ ಅ ಕೋಇನ್ಸಿಡೆನ್ಸಾ? ಸೊ ಲೆಟ್ಸ್ ಬ್ರೇಕ್ ಡೌನ್ ಆಲ್ ದ ಸ್ಟ್ಯಾಟ್ಸ್, ಪರ್ಫಾರ್ಮೆನ್ಸ್ ಆ್ಯಂಡ್ ಅನ್ಫರ್ಗೆಟಬಲ್ ಮೂಮೆಂಟ್ ಆಫ್ ವೆಸ್ಟ್ ಇಂಡೀಸ್ ಇನ್ ಕಲ್ಕತ್ತಾ ಸ್ಟೇಡಿಯಂ. ಹೆಲೋ ಕ್ರಿಕೆಟರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ನೀವು ಅಂದ್ಕೊಂಡಿದ್ದು ನಿಜನೇ, ವೆಸ್ಟ್ ಇಂಡೀಸು ಇಲ್ಲಿ ಯಾವುದೇ ಒಂದು T20 ಮ್ಯಾಚನ್ನು ಸೋತಿಲ್ಲ. ಬಟ್ ಯಾವುದು ICC ಯಾವ್ಯಾವುದು ಈವೆಂಟನ್ನು ಹೋಸ್ಟ್ ಮಾಡಿದೆ, ಲೈಕ್ ICC ಹೋಸ್ಟ್ ಮಾಡಿದಂಥ T20 ಮ್ಯಾಚಸ್ಗಳನ್ನು ಮಾತ್ರ ಸೋತಿಲ್ಲ. ರೀಸೆಂಟಾಗಿ ವೆಸ್ಟ್ ಇಂಡೀಸ್ ಅವರು 2 T20 ಮ್ಯಾಚಸನ್ನು ಇಲ್ಲಿ ಆಡ್ತದೆ. ಒಂದು ಸ್ಕಾಟ್ಲೆಂಡ್ ಜೊತೆ, ಮತ್ತೊಂದು ಇಟಲಿ ಜೊತೆ. ಇವೆರಡು ಮ್ಯಾಚನ್ನು ವೆಸ್ಟ್ ಇಂಡೀಸ್ ವಿನ್ ಆಗ್ತದೆ. ಬಟ್ ಇಟಲಿ ಮತ್ತು ಸ್ಕಾಟ್ಲೆಂಡನ್ನು ಕಂಪೇರ್ ಮಾಡಿದರೆ ವೆಸ್ಟ್ ಇಂಡೀಸ್ ಸ್ಟ್ರಾಂಗ್ ಇದೆ ತಾನೆ. ಆಬ್ವಿಯಸ್ಲಿ ವೆಸ್ಟ್ ಇಂಡೀಸ್ ವಿನ್ ಆಗುತ್ತೆ. ಆದರೆ ಇನ್ನೊಂದು ಮ್ಯಾಚು ವೆಸ್ಟ್ ಇಂಡೀಸ್ ಅದು ಇದೇ ಗ್ರೌಂಡಲ್ಲಿ ವಿನ್ ಆಗಿದ್ದಾರೆ. ನೆನಪು ಮಾಡ್ಕೊಳ್ಳಿ, 2016 ಡ್ಯಾರೆನ್ ಸಮ್ಮಿ ಕ್ಯಾಪ್ಟನ್, ವೆಸ್ಟ್ ಇಂಡೀಸ್ ವರ್ಸಸ್ ಇಂಗ್ಲೆಂಡ್ ಫೈನಲ್ ಮ್ಯಾಚ್ ಈಡನ್ ಗಾರ್ಡನ್ನಲ್ಲೇ ನಡೆದಿದ್ದು. ಅದೇ ಮ್ಯಾಚ್ ನೀವೆಲ್ಲ ಏನು ಥಿಂಕ್ ಮಾಡ್ತಿದ್ದಲ್ಲ, ಅದೇ ಮ್ಯಾಚು. ಇಂಗ್ಲೆಂಡ್ ಅವರು ಫಸ್ಟ್ ಬ್ಯಾಟಿಂಗಲ್ಲಿ 105 ರನ್ನ ಸ್ಕೋರ್ ಮಾಡ್ತಾರೆ. ಅದನ್ನು ಚೇಸಿಂಗ್ ಮಾಡ್ಲಿಕ್ಕೆ ಹೊರಟಂಥ ವೆಸ್ಟ್ ಇಂಡೀಸ್ ಅವರು ಕೊನೆ ಓವರಲ್ಲಿ 19 ರನ್ ಬೇಕಾಗುತ್ತೆ. ಕಾರ್ಲಸ್ ಬ್ರಾಥ್ವೇಟ್ ಸ್ಟ್ರೈಕಲ್ಲಿ ಇರ್ತದೆ. ಬಾಲು ನಮ್ಮ ಬೆನ್ ಸ್ಟೋಕ್ಸ್ ಕೈಯಲ್ಲಿರುತ್ತೆ. ಆಲ್ಮೋಸ್ಟ್ ಆಲ್ ಗ್ರೌಂಡಲ್ಲಿ ಇದ್ದಂಥ ಎಲ್ಲ ಕ್ರೌಡಿಗೆ ಅನಿಸಿದ್ದು ವೆಸ್ಟ್ ಇಂಡೀಸ್ ಅವರು ಈ ಮ್ಯಾಚನ್ನು ಸೋಲ್ತಾರೆ. ಯಾಕಂದರೆ ಒಂದು ಓವರಿಗೆ 3 ಸಿಕ್ಸ್ ಬೇಕು. ಅದ್ರ ಜೊತೆಗೆ ಅನ್ಡಿಫೀಟೆಡ್ ಇಂಗ್ಲೆಂಡ್ ಟೀಮು ಆಪೋಸಿಟ್ ಅವರು. ಈವನ್ ಅಲ್ಲಿ ಆಡ್ತಾ ಇರುವಂಥ ಇಂಗ್ಲೆಂಡ್ ಪ್ಲೇಸಿಗೂ ಅನಿಸಿರುತ್ತೆ ನಾವು ಈ ಸಲ ಚಾಂಪಿಯನ್ ಆಗ್ತೀವಿ ಅಂತ. ಬಟ್ ಅವ್ರು ಅಂದ್ಕೊಂಡಿರೋವಂಥದ್ದು ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ. ಕಾರ್ಲಸ್ ಬ್ರಾಥ್ವೇಟ್ ಅವರು ಬೆನ್ ಸ್ಟೋಕ್ಸ್ ಅವರ 3 ಬಾಲಿಗೆ 3 ಸಿಕ್ಸ್ ಹೊಡಿತಾರೆ. ಕೊನೆ 3 ಬಾಲಲ್ಲಿ 1 ರನ್ ಬೇಕಾಗುತ್ತೆ. ಆ ಬಾಲಲ್ಲಿ ಕೂಡ 6 ಹೊಡಿತಾರೆ. ಸೊ ಟೋಟಲ್ 24 ರನ್ನನ್ನು ಕಲೆ ಹಾಕಿ ಆ ವರ್ಷ ಅಂದರೆ 2016ರ T20 ವರ್ಲ್ಡ್ ಕಪ್ನ ಚಾಂಪಿಯನ್ಸ್ ಆಗಿ ವೆಸ್ಟ್ ಇಂಡೀಸ್ ಅವರು ಹೊರ ಹೊಮ್ತಾರೆ. ಇದಕ್ಕಾಗಿ ಅವರಿಗೆ ಲಕ್ಕಿಯೆಸ್ಟ್ ಗ್ರೌಂಡ್ ಅಂತ ಹೇಳೋದು. ಸೊ 2016 T20 ವರ್ಲ್ಡ್ ಕಪ್ನ ಚಾಂಪಿಯನ್ಸ್ ಆದಂಥ ವೆಸ್ಟ್ ಇಂಡೀಸ್ ಆಡಿದ ಫೈನಲ್ ಮ್ಯಾಚ್ ಇದೇ ಕೋಲ್ಕತ್ತಾದ ಈಡನ್ ಗಾರ್ಡನ್ ಗ್ರೌಂಡಲ್ಲಿ. ಈ ಗ್ರೌಂಡು ವೆಸ್ಟ್ ಇಂಡೀಸ್ ಅದಕ್ಕೆ ಅಷ್ಟೊಂದು ಲಕ್ಕಿ ಯಾಕೆ? ಲಕ್ಕಿ ಅನ್ನೋದಕ್ಕಿಂತ ಅವರಲ್ಲಿ ಡಾಮಿನೇಟ್ ಮಾಡೋದು ಯಾಕೆ? ಗ್ರೌಂಡ್ನ ಡೈಮೆನ್ಷನ್, ಆಫ್ ಸೈಡು ಲೆಗ್ ಸೈಡು, ಯಾವುದೇ ಸೈಡಿಂದ ಬ್ಯಾಟಿಂಗ್ ಆಡಿದ್ರು ಕೂಡ ಅಲ್ಲಿ ಸಿಗೋದು 63 ಮೀಟರ್ಸು, ಜೊತೆಗೆ ಸ್ಟ್ರೇಟಲ್ಲಿ 72 ಮೀಟರ್ಸು. 72 ಮೀಟರ್ಸ್ ಇಸ್ ನಾಟ್ ಅ ಬಿಗ್ ಡೀಲ್ ಫಾರ್ ದ ವೆಸ್ಟ್ ಇಂಡೀಸ್ ಜಾಯಿಂಟ್ಸ್. ಎಲ್ಲರೂ ಹಟ್ಟಕಟ್ಟ 7 ಅಡಿ 6 ಅಡಿ ಈ ಥರ ಹೈಟ್ ಇದ್ದಾರೆ. ಅದರಲ್ಲಿ ಸ್ವಲ್ಪ ಸಣ್ಣಕ್ಕಿದ್ದಂಥ ಹ್ಯಾಚ್ ಮೇಲೆ ಕೂಡ ನಮ್ಮ ಇಂಡಿಯನ್ಸಿಗೆ ಕಂಪೇರ್ ಮಾಡಿದ್ರೆ ಹೈಟ್ ಜಾಸ್ತಿ ಇದೆ, 6+ ಇದ್ದಾರೆ ಅವರು. ಅವ್ರಿಗೆ ಕೂಡ ಈ ಗ್ರೌಂಡು ತುಂಬಾನೇ ಚಿಕ್ಕದು. ಜೊತೆಗೆ ವೆಸ್ಟ್ ಇಂಡೀಸ್ ದೇ ಪ್ಲೇಡ್ ಎನ್ ನಂಬರ್ ಆಫ್ T20 ಮ್ಯಾಚಸ್, ಅಂದರೆ IPL ಮ್ಯಾಚಸ್ ಆಡಿದ್ದಾರೆ. ಅದ್ರ ಜೊತೆಗೆ ಅವರಿಗಿರುವಂಥ ಎಕ್ಸ್ಪೀರಿಯನ್ಸ್ ಇಂಡಿಯಾದಲ್ಲಿ, ವರ್ಲ್ಡಲ್ಲಿ ಇರುವಂಥ ಎಲ್ಲ ದೊಡ್ಡ ಟೀಮಿನ ದೊಡ್ಡ ಪ್ಲೇಸ್ಗಳಿಗೆ ಇಂಡಿಯಾದಲ್ಲಿ ಅದು ಎಕ್ಸ್ಪೀರಿಯನ್ಸ್ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಯಾಕಂದರೆ ಇಲ್ಲಿರುವಂಥ ಎಲ್ಲ ಗ್ರೌಂಡಲ್ಲೂ ಅದು T20 ಮ್ಯಾಚಸ್ನ ಆಡಿರ್ತದೆ. ವೈಟ್ ಬಾಲ್ ಆಡಿರ್ತದೆ, ಅದು ಅಂಡರ್ ದ ಲೈಟ್ಸೇ ಆಡಿರ್ತದೆ. ಹಾಗೆಯೇ ವೆಸ್ಟ್ ಇಂಡೀಸ್ ಕೂಡ, ವೆಸ್ಟ್ ಇಂಡೀಸಲ್ಲಿ ಇರುವಂಥ ಎಲ್ಲ ಪ್ಲೇಯರ್ಸ್ಗಳು IPL ಆಡಿದವರೇನೆ. ಒಂದೇ ಒಂದು ಪ್ಲೇಯರ್ ಅಂತ ಹೇಳಿದ್ರೆ ಮೋಟಿ ಇನ್ನೂ ಆಡಿಲ್ಲ ಅಂತ ಅನ್ಸುತ್ತೆ IPL. ಅದು ಬಿಟ್ಟು ಬಾಕಿ ಎಲ್ಲ ಪ್ಲೇಯರ್ಸು, ಫೋರ್ಡೆ ಕೂಡ ಆಡಿಲ್ಲ, ಶ್ಯಾಮ್ಯೂನ್ ಅವ್ರಿಗೆ ಕೂಡ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಅವ್ರು ಆಡಿಲ್ಲ. ಕಲ್ಕತ್ತಾ ಯಾವುದು ಲಕ್ನೋ ಟೀಮಲ್ಲಿ ಇದ್ದು. ಸೊ ಇದೆಲ್ಲ ಕಂಪೇರ್ ಇದನ್ನೆಲ್ಲ ಆಸ್ಪೆಕ್ಟ್ಸ್ನ ನೋಡಿದರೆ ವೆಸ್ಟ್ ಇಂಡೀಸ್ ತುಂಬಾ ಸ್ಟ್ರಾಂಗ್ ಝೋನಲ್ಲೇ ಇದ್ದಾರೆ. ಅದ್ರ ಜೊತೆಗೆ ದ ಟೆರಿಫೈ ಕ್ಯಾಪ್ಟನ್, ಜೊತೆಗೆ ಇವಾಗ ಕೋಚ್ ಆಗಿರುವಂತಹ ಡ್ಯಾರೆನ್ ಸಮ್ಮಿ, ಅವ್ರ ಟೈಮಲ್ಲಿ ಕ್ಯಾಪ್ಟನ್ ಆದಾಗ 2 ವರ್ಲ್ಡ್ ಕಪ್ನ ಹೊಡೆಸ್ಕೊಟ್ರು, ಅಂದರೆ ವಿನ್ ಮಾಡಿಸ್ಕೊಟ್ರು. ಇವಾಗ ಅವರೇ ಕೋಚಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿದ್ದಾರೆ. ಅದ್ರ ಜೊತೆಗೆ ಬಾಲಿಂಗ್ ಕೋಚ್ ಆಗಿಬಿಟ್ಟು ರವಿ ರಾಮ್ಪಾಲ್ ಕೂಡ. ಒಂದು ಕಡೆ ಹಿಟ್ಟಿಂಗ್ ಲೆವೆಲ್ ಬ್ಯಾಟ್ಸ್ಮನ್ನು, ಮತ್ತೊಂದು ಕಡೆ ಕೋಚಿಂಗ್ ಡಿಪಾರ್ಟ್ಮೆಂಟು, ಮತ್ತೊಂದು ಕಡೆ ಸ್ಪಿನ್ನಿಂಗ್ ಅಂತ ಬಂದರೆ ರೋಸ್ಟನ್ ಚೇಸು ಅಥವಾ ಮತ್ತೊಂದು ಮೋಟಿ, ಇವರಿಬ್ಬರು ಸ್ಪಿನ್ನು, ಅಖಿಲ್ ಹೊಸೇನು. ಈ ಸಲ 3 ತೊಗೊಂಡು ಬರ್ತೇನೆ ಅಂತ ನನಗೆ ಅನಿಸ್ತಾ ಇದೆ. ಈ ಥರ ಒಂದು ಟೆರಿಫೈಡ್ ಟೀಮನ್ನು ಸೋಲಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟನೇ.
ಒಂದು ಎಕ್ಸಾಂಪಲ್, ಮೊನ್ನೆ ನಡೆದಂಥ ಸೌತ್ ಆಫ್ರಿಕಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ಹೇಗೆ ಆಡಿದ್ರು. 82ಕ್ಕೆ 7 ವಿಕೆಟ್ ಹೋಗಿತ್ತು. ಆಲ್ಮೋಸ್ಟ್ ಅಲ್ಲಿ 110 ಒಳಗಡೆ ವೆಸ್ಟ್ ಇಂಡೀಸ್ ಆಲ್ ಔಟ್ ಆಗ್ತದೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಬಟ್ 176 ರನ್ ಅವರು ಸ್ಕೋರ್ ಬೋರ್ಡ್ ಅಲ್ಲಿ ಹಾಕ್ತಾರೆ, ಅಂದ್ರೆ ಸ್ಕೋರ್ ಮಾಡ್ತಾರೆ ಅಷ್ಟೊಂದು. ಬಾಲಿಂಗ್ ಡಿಪಾರ್ಟ್ಮೆಂಟ್ ಅದು ವರ್ಕ್ ಆಗಲ್ಲ, ಯಾಕಂದ್ರೆ ಸೌತ್ ಆಫ್ರಿಕಾ ಡಾಮಿನೇಟ್ ಮಾಡಿಬಿಡ್ತಾರೆ ಕಂಪ್ಲೀಟ್ಲಿ. ಮಾರ್ಕಮ್ಮಂತೂ ಪಾಪ ಎಲ್ಲ ಬಾಲನ್ನು ಉಡೀಸ್ ಮಾಡಿಬಿಡ್ತಾರೆ. ಆದ್ರೂ ವೆಸ್ಟ್ ಇಂಡೀಸ್ ಟೀಮಿಂದು ಬ್ಯಾಟಿಂಗ್ ಲೈನಪ್ ನೋಡಿದ್ರೆ 9ನೇ ವಿಕೆಟ್ ತನಕ ಅವ್ರದ್ದು ಬ್ಯಾಟಿಂಗ್ ಇದೆ. ದೇವರೇ, ನಿಜವಾಗ್ಲೂ ಅದು ಯಾವ ರೀತಿ ಹೊಡಿತಾರೆ ಅಂತ ಹೇಳಿದ್ರೆ, ನಾಳೆ ಇಂಡಿಯನ್ದವ್ರದ್ದು ಬಾಲಿಂಗ್ಸ್ ನೀವು ನೋಡಿರ್ಬೋದು. ಮೊನ್ನೆ ಯಾವ್ರ ಜೊತೆ, ಜಿಂಬಾಬ್ವೆ ಜೊತೆ 250+ ಸ್ಕೋರ್ ಏನೋ ಮಾಡಿದ್ರು. ಬಟ್ ಜಿಂಬಾಬ್ವೆ ಅವರು ಎಷ್ಟು ಸ್ಕೋರ್ ಮಾಡಿದ್ರು? 184, ಆಲ್ಮೋಸ್ಟ್ 200. ನಮ್ದು ಆ ಥರ ಬಾಲಿಂಗ್ ಇದೆ. ಜಿಂಬಾಬ್ವೆ ಅಷ್ಟು ಸ್ಕೋರ್ ಮಾಡ್ತಾ ಇದ್ದಾರೆ, ಇನ್ನು ವೆಸ್ಟ್ ಇಂಡೀಸ್ ಇನ್ನೆಷ್ಟು ಸ್ಕೋರ್ ಮಾಡ್ಬೋದು? ಇದು ನಿಜವಾಗ್ಲೂ ಯೋಚನೆ ಮಾಡೋಂಥ ವಿಷಯ. ಸೊ ಈ ಒಂದು ಚಿಕ್ಕ ಗ್ರೌಂಡ್ ಇರೋದಕ್ಕಾಗಿ, ಮತ್ತೆ ವೆಸ್ಟ್ ಇಂಡೀಸ್ ಅವ್ರದ್ದು ಸ್ಟ್ರೆಂತ್ ಇರೋದಕ್ಕಾಗಿ, ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ 9ನೇ ವಿಕೆಟ್ ತನಕ ಇರೋದಕ್ಕಾಗಿ ವೆಸ್ಟ್ ಇಂಡೀಸ್ ಅವರಿಗೆ ಈ ಒಂದು ಗ್ರೌಂಡ್ ತುಂಬ ಲಕ್ಕಿಯೆಸ್ಟ್ ಗ್ರೌಂಡು. ಚಿಕ್ಕ ಗ್ರೌಂಡು, ಅವ್ರು ಹೇಗೆ ಹೊಡೆದು 6 ಹೋಗುತ್ತೆ ಈ ಗ್ರೌಂಡಲ್ಲಿ. ಕಲ್ಕತ್ತಾ ಗ್ರೌಂಡ್ ಇಸ್ ದ ಲಕ್ಕಿಯೆಸ್ಟ್ ಗ್ರೌಂಡ್ ಫಾರ್ ವೆಸ್ಟ್ ಇಂಡೀಸ್. ಈ ಥರ ಸಿಚುವೇಶನ್ ಇದೆ. ಸೊ ನಾಳೆ ನಡೆಯೋ ಮ್ಯಾಚ್ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಯಾರು ವಿನ್ ಆಗ್ತಾರೋ ಅವ್ರು ಸೆಮಿಫೈನಲ್ಗೆ ಹೋಗ್ತಾರೆ. ಅದ್ರ ಜೊತೆಗೆ ನಾವು ಹೇಳಬೇಕಾದ್ರೆ ಒಂದಿನೇ, ವೆಸ್ಟ್ ಇಂಡೀಸ್ ಈಸ್ ಅನ್ಸ್ಟಾಪೇಬಲ್ ವೆನ್ ಡ್ಯಾರನ್ ಸೆಮಿ ಈಸ್ ಬ್ಯಾಕಿಂಗ್ ಅಪ್ ವೆಸ್ಟ್ ಇಂಡೀಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.